ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಸೊ ಗೈಸ್ ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡಿ ಇವತ್ತು ಅಡಿಕೆ ಎಲ್ಲ ಎತ್ತಿಟ್ಟಿದ್ವಲ್ಲ, ಸೊ ಅದ್ರದ್ದೆಲ್ಲ ಧೂಳು ಇರುತ್ತಲ್ಲ, ಮತ್ತು ಬಟ್ಟೆ ಎಲ್ಲ ಒಣ ಹಾಕ್ತಿರ್ತೀವಿ, ತಂತಿ ಎಲ್ಲ ಗಲೀಜಾಗಿರುತ್ತೆ. ತಂತಿ ಒರೆಸ್ಬಿಟ್ಟು ಬಟ್ಟೆ ಒಣ ಹಾಕೋದು ನಾನು. ಆದ್ರೂ ಏನಂದರೆ ಗಾಳಿಗೆ ವೈಟ್ ಬಟ್ಟೆ ಏನಾದರೂ ಹಾಕಿದ್ರೆ ಗಾಳಿಗೆ ಹಾರಾಡ್ತಾ ಧೂಳು ರೆಡ್ ಕಲರ್ದು ಅದು ಹಂಗೆ ಬಟ್ಟೆಗೆ ಗಲೀಜಾಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ಅಡಿಕೆ ಎಲ್ಲ ಕ್ಲೀನ್ ಮಾಡಿ ಎತ್ತಿಟ್ಟಿದ್ದಾದಮೇಲೆ ಒಂದು ಸರಿ ಟೆರೆಸ್ ಎಲ್ಲ ನೀರು ಹಾಕ್ಬಿಟ್ಟು ಗುಡಿಸ್ಬಿಡ್ತೀನಿ. ಏನಿಲ್ಲ, ಒಂದು ಬಕೆಟ್ 2 ಬಕೆಟ್ ನೀರಾದರೆ ಮಸ್ತಾಯಿತು. ಸುಮ್ಮನೆ ಗುಡಿಸ್ಕೊಬರೋದಷ್ಟೇ ನೀರು ಹಾಕ್ಕೊಂಡು. ಮತ್ತು ಕೆಳಗಳಿಂದ ಯಾರು ನೀರು ತರ್ತಾರೆ ಅಂತಂದು ನೋಡಿ, ನಾನಿಲ್ಲಿ ಸೋಲಾರ್ಗೆ ಅಂತಂದು ನೀರು ಬಿಟ್ಟಿದ್ರಲ್ಲ, ಸೋಲಾರ್ಗೆ ಅಂತಂದು ಪೈಪ್ ಹಾಕಿದ್ರಲ್ಲ, ಅದರಲ್ಲೇ ನೀರು ಬಿಟ್ಕೊಂಡು ಪೈಪ್ ಹಾಕ್ಕೊಂಡು ಈ ಥರ ಗುಡಿಸ್ತಾ ಇದ್ದೀನಿ. ಮತ್ತು ಕೆಳಗಳಿಂದ ತಂದು 2 ಸರಿ ಓಡಾಡಬೇಕು ಅಂತಂದು ಹಿಂಗೆ ಐಡಿಯಾ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ. ನೋಡಿ ಎಷ್ಟೊಂದು ಗಲೀಜಿದೆ, ಮತ್ತು ಬಟ್ಟೆಗೆ ಹಾರ್ಕೊಂಡು ಗಾಳಿಗೆ ಕಲರ್ ಆಗಿಬಿಡುತ್ತೆ ಅಂತ ತೊಳಿತಾ ಇದ್ದೀನಿ. 1 2 3 ಸ್ಟಾರ್ಟ್. ನೋಡಿ ರೀಲ್ಸ್ ಮಾಡೋಣ ಅಂತಂದು ಮಾಡೋಕ್ಕೆ ನಿಲ್ಸಿದ್ರೆ ನಾನು ಚೋಳಿ ಮಾಯ್ಶ್ಚರೈಸರ್ ಹಚ್ಕೊಳ್ಳಿ ಅಂತಂದು ಹೇಳ್ಕೊಟ್ರೆ ಮೆಣಸಿನ್ಕಾಯಿ ಹಚ್ಕೊಳ್ಳಿ ಅಂತ ಹೇಳ್ತಾವ್ರೆ. ಅಂದರೆ ಚಿಕ್ಕವನಿಗೆ ಮಾಯ್ಶ್ಚರೈಸರ್ ಹಚ್ಕೊಳ್ಳಿ ಅನ್ನೋದು ಬರಲಿಲ್ಲ, ಮೆಣಸಿನ್ಕಾಯಿ ಅಂದ್ಬಿಟ್ಟು ಅಷ್ಟೇ. ಅದೊಂದು ಕಾಮಿಡಿಗೆ ಚೆನ್ನಾಗಿರುತ್ತೆ ಅಂತಂದು ಅದನ್ನೇ ಆ್ಯಡ್ ಮಾಡಿದ್ದೀನಿ. ಹಾಗೆ ನೋಡಿ ನೈಟು ಊಟ ಎಲ್ಲ ಆಯಿತು, ಎಲ್ಲರದು ಪಾತ್ರೆ ಎಲ್ಲ ತೊಳೆಯೋಣ ಅಂತ ರೆಡಿ ಮಾಡ್ತಾಯಿದ್ದೀನಿ. ನೈಟೇ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ, ಯಾಕಂದರೆ ಬೆಳಗ್ಗೆ ಮತ್ತೆ ಬೇಗ ಎದ್ದು ಮಕ್ಕಳಿಗೆಲ್ಲ ತಿಂಡಿ ಮಾಡಬೇಕಲ್ಲ, ಆವಾಗ ಕ್ಲೀನ್ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ ಅಂತಂದು ನೈಟೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಒಟ್ಟಿನಲ್ಲಿ ಕಿಚನ್ ಎಲ್ಲ ನೈಟೇ ಕ್ಲೀನ್ ಮಾಡಿಬಿಟ್ರೆ ಬೆಳಗ್ಗೆ ಎದ್ದು ಡೈರೆಕ್ಟ್ ಅಡುಗೆ ಮಾಡೋಕ್ಕೆ ಸರಿ ಹೋಗುತ್ತೆ ತಿಂಡಿ ಮಾಡೋದಕ್ಕೆ ಅಂತಂದು ನೈಟೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಏನಂದರೆ ಕಿಚನಲ್ಲಿ ಎಷ್ಟು ಕ್ಲೀನ್ ಮಾಡಿದ್ರೂ ಕ್ಲೀನ್ ಮಾಡ್ತಾನೆ ಇರೋಣ ಅನಿಸುತ್ತೆ. ಯಾಕಂದರೆ ಈಗ ಸ್ಟವ್ ಮೇಲೆ ನೋಡಿ ಬೆಳಗ್ಗೆ ಈ ನೈಟೆಲ್ಲ ಒರೆಸಿರ್ತೀವ, ಮತ್ತು ಬೆಳಗ್ಗೆ ಎದ್ಬಿಟ್ಟು ಅಡುಗೆ ಮಾಡಬೇಕಾದ್ರೆ ಏನಾದರೂ ಒಂದು ಒಗ್ಗರಣೆ ಹಾಕಿದ್ರೆ ಸಾಕು, ಮತ್ತು ಅದೆಲ್ಲ ಎಣ್ಣೆ ಜಿಡ್ಡಿಂದು ಸಿಡಿಯುತ್ತೆ, ಮತ್ತು ಕ್ಲೀನ್ ಮಾಡಬೇಕು. ಸ್ಲ್ಯಾಬ್ ಮೇಲೆಲ್ಲ ಅಡುಗೆ ಎಲ್ಲ ಮಾಡಿದ್ಮೇಲೆ ಒಂದು ಸರಿ ಕ್ಲೀನ್ ಮಾಡ್ಕೊಂಡು ಬಿಟ್ಟರೆ ಅದು ಕ್ಲೀನಾಗಿರುತ್ತೆ, ಗಲೀಜಾಗಲ್ಲ, ನೋಡೋಕ್ಕೂ ಚೆನ್ನಾಗಿರುತ್ತೆ ಅಂತಂದೆಲ್ಲ ಕ್ಲೀನ್ ಮಾಡಿಬಿಡ್ಬೇಕು. ಆಗಾಗಲ ಮತ್ತೆ ಕ್ಲೀನ್ ಮಾಡ್ತಾನೆ ಇರ್ತಿರ್ತೀವಿ. ನೋಡಿ ಸ್ಟವ್ ಎಲ್ಲ ಒರೆಸ್ತಾ ಇದ್ದೀನಿ. ಏನಂದರೆ ಎಣ್ಣೆ ಜಿಡ್ಡು ಏನಾದರೂ ಅಂದರೆ ಒಗ್ಗರಣೆ ಹಾಕ್ಬೇಕಾದ್ರೆ ಏನಾದರೂ ಸಿಡ್ದಿದ್ರೆ ವಿಮ್ ಜೆಲ್ ಇದೆಯಲ್ಲ ಅದನ್ನ ಹಾಕ್ಕೊಂಡು ಸ್ವಲ್ಪ ನಾರಲ್ಲಿ ಉಜ್ಜಿಬಿಟ್ಟು ಹಂಗೆ ತ್ಯಾವದ ಬಟ್ಟೆ ಮಾಡ್ಕೊಂಡು ಒರೆಸ್ಕೊಬಿಡ್ತೀನಿ. ಅದೇನು ಸಿಡ್ದಿಲ್ಲ ಅಂದರೆ ಸುಮ್ಮನೆ ತ್ಯಾವದ ಬಟ್ಟೆ ಮಾಡ್ಕೊಂಡು ಒರೆಸ್ಕೊಂಡ್ರು ನಡೆಯುತ್ತೆ. ಇಲ್ಲಾಂದರೆ ಎಣ್ಣೆದೆಲ್ಲ ಹಂಗೆ ಹೊಳ್ಕೊಬಿಡುತ್ತೆ ಅಷ್ಟೇ ಸ್ಟವ್ಗೆಲ್ಲ. ಸೊ ಹಾಗೆ ಬ್ಯಾಕ್ ಸೈಡು ಟೈಲ್ಸ್ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಸ್ಲ್ಯಾಬ್ ಎಲ್ಲ ಕ್ಲೀನ್ ಮಾಡ್ಕೊಬಿಟ್ಟು ಪಾತ್ರೆ ಎಲ್ಲ ತೊಳೆದಿಟ್ಬಿಟ್ಟು ಮತ್ತು ಸಿಂಕ್ ಎಲ್ಲ ಕ್ಲೀನ್ ಮಾಡಿಟ್ಬಿಟ್ರೆ ರೆಡಿಯಾಗಿ ಹೋಗ್ಬಿಡುತ್ತೆ ಕಿಚನ್ ಕ್ಲೀನಿಂಗ್ ಅಷ್ಟೇ. ನೈಟ್ ಅಷ್ಟೆಲ್ಲ ಕೆಲಸ ಮಾಡಿ ಮುಗಿಸ್ಬಿಟ್ಟು ಮಲಗಿದ್ರೆ ಬೆಳಗ್ಗೆ ಎದ್ದು ಡೈರೆಕ್ಟ್ ಅಡುಗೆ ತಿಂಡಿ ಮಾಡೋಕ್ಕೆ ಸರಿ ಹೋಗುತ್ತೆ ಅಂತಂದು ಅಷ್ಟೇ. ಮತ್ತು ಬೆಳಗ್ಗೆ ಟೈಮ್ ಇವಾಗಂತೂ ಚಳಿ ಜಾಸ್ತಿ, ಚಳಿಗೆ ಎದ್ದೇಳೋಕ್ಕೆ ಆಗೋದಿಲ್ಲ. ಅದೊಂದು ಎದ್ರೂ ಆ ನೀರಂತೂ ಮುಟ್ಟೋಕ್ಕಾಗಲ್ಲ, ಅಷ್ಟು ತಣ್ಣಗಿರ್ತವೆ ನೀರು, ಒಳ್ಳೆ ಐಸ್ ಇದ್ದಂಗೆ ಇರ್ತವೆ. ಅದಕ್ಕೋಸ್ಕರ ನೈಟ್ ಎಲ್ಲ ಕ್ಲೀನ್ ಮಾಡಿ ಇಟ್ಬಿಟ್ರೆ ಆಯಿತು ಅಂತಂದು ಕ್ಲೀನ್ ಮಾಡಿದ್ರೆ ಆಯಿತು. ಹಾಗೆ ಬೆಳಗ್ಗೆ ಮಾಗೋಡು ಜಾತ್ರೆ ಅಂದರೆ ಹೂವಿನ ತೇರು ಇದೆಯಲ್ಲ, ಬೇಗ ಹೋಗ್ಬಿಟ್ಟು ಬಂದುಬಿಡೋಣ ಅಂತಂದು ಬೆಳಗ್ಗೆ ಬೇಗ ಎದ್ದೇಳಬೇಕು. ಏನಂದರೆ ನಾವು ಬೇಗ ಹೋಗಿ ಬೇಗ ಬಂದುಬಿಟ್ರೆ ಮತ್ತು ಜನ ಆಗೋಷ್ಟರಲ್ಲಿ ಮನೆ ಸೇರ್ಕೊಬಿಡ್ಬೇಕು, ಇಲ್ಲಾಂದರೆ ಅಲ್ಲಿ ಜಾತ್ರೆಗೆ ಮಕ್ಕಳು ಕರ್ಕೊಂಡು ಓಡಾಡೋಕ್ಕಾಗೋದಿಲ್ಲ. ಸೊ ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದೇಳಬೇಕಲ್ಲ, ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ನೋಡಿ ಸಿಂಕ್ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಏನಂದರೆ ಈ ಕಿಚನ್ನಲ್ಲಿ ಟವಲ್ ಹ್ಯಾಂಗರು ಇದೆಲ್ಲನ ಒಂದೊಂದು ಐಟಮು ಮನೆಗೆ ಕೆಲವೊಂದೊಂದು ಪರ್ಟಿಕ್ಯುಲರಾಗಿ ಇದು ಬೇಕು ಅಂತಂದು ಹೇಳೇ ಹಾಕಿಸ್ಕೊಂಡಿದ್ದೀನಿ. ನನಗೇನಂದರೆ ಇವಾಗ ಪಾತ್ರೆ ತೊಳಿತಿರ್ತೀವಿ, ಎಲ್ಲ ತೇವ ಆಗಿರುತ್ತೆ, ಮತ್ತು ಬಟ್ಟೆಗೆ ಒರೆಸ್ಕೊಬಿಡ್ತೀವಿ ಹಂಗೆ. ಸೊ ಒಂದು ಕಿಚನ್ ಟವಲ್ ಹಾಕ್ಬಿಟ್ರೆ ಹ್ಯಾಂಗರಲ್ಲಿ ಅದು ರೂಢಿ ಆಗಿಬಿಡುತ್ತೆ ಅಂತಂದು ಅದೊಂದು ಪರ್ಟಿಕ್ಯುಲರಾಗಿ ಬೇಕು ಅಂತಂದು ಕೆಲವೊಂದೊಂದು ಐಟಮ್ ಎಲ್ಲ ಹಾಕಿಸ್ಕೊಂಡಿದ್ದೀನಿ. ಹಾಗೆ ನೋಡಿ ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗು. ಬೇಗ ಎದ್ಬಿಟ್ಟು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು, ಅಂದರೆ ಪಾರ್ಕಿಂಗು ಮತ್ತು ಹೊರಗಡೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಅಲ್ಲೆಲ್ಲ ನೀರು ಹಾಕಿ ಉದಸ್ಲಿಗೆಲ್ಲ ಬಟ್ಟಿಟ್ಟು ಹೊರಗಡೆ ಎಲ್ಲ ರಂಗೋಲೆ ಬಿಟ್ಟು ನಾನು ಸ್ನಾನ ಎಲ್ಲ ಮುಗಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಬೇಕು. ಇನ್ನೂ ರೆಡಿ ಮಾಡಿಲ್ಲ. ಫಸ್ಟ್ ದೇವ್ರ ರೂಮ್ದೆಲ್ಲ ಕ್ಲೀನ್ ಮಾಡಿದ್ದೀನಿ ಅಷ್ಟೇ, ಇನ್ನೂ ಪೂಜೆಗೆ ಏನೂ ರೆಡಿ ಮಾಡಿಲ್ಲ. ಇನ್ನು ಹೂವು ಎಲ್ಲ ಕಟ್ಟಬೇಕು, ಅದನ್ನೆಲ್ಲ ಹೂವು ಎಲ್ಲ ಕಟ್ಟಿಬಿಟ್ಟು ದೇವ್ರ ಪೂಜೆ ಮುಗಿಸ್ಕೊಂಡ್ರೆ ಮತ್ತು ಅಲ್ಲಿ ಹೊರಡೋಕ್ಕೆ ಸರಿ ಹೋಗುತ್ತೆ ಅಂತಂದು ಫಸ್ಟ್ ತಿಂಡಿ ಎಲ್ಲ ರೆಡಿ ಮಾಡ್ತಾಯಿದ್ದೀನಿ.
ಮತ್ತು ಅಲ್ಲಿಗೆ ಹೋಗಿ ಬಂದು ತಿಂಡಿ ತಿನ್ನೋಕ್ಕಾಗಲ್ಲ, ಟೈಮ್ ಆಗಿಬಿಡುತ್ತೆ. ಫಸ್ಟ್ ತಿಂಡಿ ತಿಂದ್ಕೊಂಡು ಹೋಗೋಣ ಅಂತಂದು ಮನೆಗೆಲ್ಲ ಪೂಜೆ ಮಾಡಿರ್ತೀವಲ್ಲ, ತಿಂಡಿ ತಿಂದ್ಕೊಂಡು ಹೋದರೆ ಆಯಿತು ಅಂತ ಪುಳಿಯೋಗರೆ ಮಾಡೋಣ ಅಂತ ರೆಡಿ ಮಾಡ್ತಿದ್ದೀನಿ. ಒಂದು ಸೈಡ್ ಆಲ್ರೆಡಿ ಅನ್ನಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಸೈಡ್ ಅಜ್ಜಿ ಹಾಲು ತಂದ್ರಲ್ಲ ಕಾಫಿ ಗಿಡನ ಅಂತಂದು ಇಟ್ಟಿದ್ದೀನಿ. ಹುಣ್ಸೆನೆಲ್ಲ ತೊಳ್ಕೊಂಡು ನೀಟಾಗಿ ನೀರು ಹಾಕ್ಬಿಟ್ಟು ಇಟ್ಟರೆ ನೆನ್ಕೊಳ್ಳುತ್ತೆ ಅಂತ ಇಕ್ತಿದ್ದೀನಿ. ನೋಡಿ ಆಯಿತು, ಪುಳಿಯೋಗರೆ ಎಲ್ಲ ಮಿಕ್ಸ್ ಮಾಡ್ತಾಯಿದ್ದೀನಿ. ಎಲ್ರದ್ದು ರೆಡಿಯಾಗಿದ್ದಾಯಿತು. ಮಕ್ಕಳು ಕೂಡ ಎಲ್ಲ ರೆಡಿಯಾಗಿದ್ದಾರೆ. ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ. ನಮ್ಮ ಮನೆಯವರು ಹೊಲ್ದ ಹತ್ರ ಹೋಗಿದ್ದಾರೆ. ಅವ್ರು ಬಂದು ಸ್ನಾನ ಮಾಡ್ಕೊಂಡು ರೆಡಿ ಆದರೆ ಹೊರಡೋದಷ್ಟೇ. ಇನ್ನೇನು ಕಾಯಿ ಸುಲ್ಕೊಳ್ತಿದ್ದೀನಿ. ನೋಡಿ ಎಲ್ಲ ಜುಂಗ್ ತೆಗ್ದು ಇಟ್ಬಿಟ್ರೆ ಅಂದರೆ ಸುಲಿದಿಟ್ಟಿದ್ರು, ಜುಂಗೆಲ್ಲ ತಕ್ಕೊಳ್ತಿದ್ದೀನಿ. ದೇವಸ್ಥಾನಕ್ಕೆ ತಗೊಂಡೋಗೋಕ್ಕೆ ಕಾಯಿ, ಪೂಜೆ ಸಾಮಾನೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದು ಪೂಜೆ ಎಲ್ಲ ಮಾಡಿದ್ದಾಯಿತು. ನೋಡಿ ಈಗ ಬಂದು ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದಾರೆ. ನೋಡಿ ನಮ್ಮ ಮನೆಯವರು ಆಯ್ತಾ ಅಂತಂದು ನಮಗೆ ಟೆನ್ಷನ್ ಕೊಡ್ತಾರೆ. ಅವ್ರು ಬರೋದು ಲೇಟು. ನೋಡಿ ನಮ್ದೆಲ್ಲ ರೆಡಿ. ನೀಟಾಗಿ ನಿಂತ್ಕೊಳ್ರ ಇಬ್ರದು. ನೀಟಾಗಿ ನಿಂತ್ಕೊಳ್ರಿ ಇಬ್ರು. ಮಕ್ಕಳಿಬ್ರು ರೆಡಿಯಾಗಿರಲ್ಲ, ಫೋಟೋ ತೆಗಿಯೋಣ ನಿಂತ್ಕೊಳ್ಳು ಅಂದರೆ ನೋಡಿ ಆಗಲೇ ಪೆಕ್ಸ್ ಹಾಕ್ಕೊಂಡು ಸ್ಟೈಲಾಗಿ ಫೋಸ್ ಕೊಡ್ತಿದ್ದಾನೆ. ಸೊ ಗೈಸ್, ಇದು ಮಕ್ಕಳಿಬ್ರು ವೇರ್ ಮಾಡಿರೋದು ಮತ್ತು ನಾನು ವೇರ್ ಮಾಡಿರೋದು ಎರಡೂ ಆನ್ಲೈನಲ್ಲಿ ತರಿಸ್ಕೊಂಡಿರೋದು. ಚೆನ್ನಾಗಿದೆ, ಪರವಾಗಿಲ್ಲ. ಬಟ್ಟೆ ಮಕ್ಕಳು ನಾವು ಇಷ್ಟ ಆದವು. ಅದು ಪಾಲಿಸ್ಟರ್ ಮಿಕ್ಸು ಅನಿಸುತ್ತೆ. ಯಾವ ಥರ ಇದೆ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಡ್ರೆಸ್ಸು ನಾನು ಕೊಟ್ಟಿರೋ ಅಮೌಂಟ್ಗೆ ವರ್ತ್ ಅನ್ನಿಸ್ತಿಲ್ಲ. ಮಕ್ಕಳದು ಚೆನ್ನಾಗಿದೆ. ನೋಡಿ ಗಾಡೀಲಿ ಮುಂದೆ ಕೂತ್ಕೊಳ್ಳೋಕ್ಕೂ ಇಬ್ರದ್ದು ಜಗಳ, ಕಿತ್ತಾಡ್ತಿದ್ದಾರೆ. ಗಾಡಿಯಲ್ಲಿ ಕೂತ್ಕೊಳ್ಳೋಕ್ಕೂ ನಾನು ಮುಂದೆ ನೀನು ಮುಂದೆ ಅಂತಂದು ಗಾಡಿಯಲ್ಲಿ ಹೋಗೋದಕ್ಕೂ ಕಿತ್ತಾಡ್ತಿರೋದೆ ಯಾವಾಗ್ಲೂ. ಇಬ್ಬರು ಮಕ್ಕಳಿದ್ರೆ ಅಲ್ವ ಹಿಂಗೇನೆ, ಯಾವಾಗಲೂ ಕಿತ್ತಾಡ್ತಾನೆ ಇರ್ತಾರೆ. ನಾನು ನೀನು ಅಂತಂದು ಜಗಳಾಡ್ತಾ ಇರ್ತಾರೆ. ಹಾಗೆ ನೋಡಿ ಹೊಲ್ದ ಹತ್ರ ಏನಕ್ಕೆ ಬಂದ್ವಿ ಅಂದರೆ ಹೊಂಬಾಳೆ ಕಿತ್ಕೊಂಡು ಹೋಗ್ಬೇಕು ಅಂತಂದು ಬಂದ್ವಿ. ನಮ್ಮ ಮನೆಯವ್ರು ಬೆಳಗ್ಗೆನೇ ಬಂದಿದ್ದರು, ಆದರೂ ಅವ್ರು ಕಿತ್ಕೊ ಬಂದಿರಲಿಲ್ಲ. ಸ್ನಾನ ಮಾಡ್ಕೊಂಡ್ಬಿಟ್ಟು ಹೋಗ್ಬೇಕಾದ್ರೆ ಒಂದೇ ಸರಿ ಕಿತ್ಕೊಂಡು ಹೋಗೋಣ ಅಂತ ಹಂಗೆ ಬಂದಿದ್ದರು. ಹೊಲ್ದ ಹತ್ರ ಬಂದು ಎಲ್ಲ ಓಡಾಡಿಕೊಂಡು ವಾಪಸ್ ಬಂದಿದ್ದರು. ಮತ್ತು ಇವಾಗ ಬಂದಿದ್ದೀವಿ. ತೇರಿಗೆ ಹೊಂಬಾಳೆ ಹಾಕ್ಬಿಟ್ಟು ಪೂಜೆ ಮಾಡಿಸ್ಕೊಂಬರೋಣ ಅಂತಂದು. ವರ್ಷ ಅಷ್ಟೇ ಕೆಳಗಡೆ ತೋಟದಲ್ಲೊಂದು, ಇಲ್ಲೊಂದು ಅಂದರೆ ನಮ್ಮ ಅಪ್ಪರ ತೋಟದಲ್ಲೊಂದು, ನಮ್ಮ ತೋಟದಲ್ಲೊಂದು, ಎರಡರಲ್ಲೂ ಕೂಡ ಒಂದೊಂದು ಹೊಂಬಾಳೆ ಕಿತ್ಕೊಂಡು ತಗೊಂಡೋಗ್ತೀವಿ. ಈ ಸರಿ ಏನಂದರೆ ಕೆಳಗಡೆ ತೋಟದಲ್ಲಿ ಹೈಟ್ ಇದೆಯಲ್ಲ, ಕಿತ್ಕೊಳ್ಳೋಕ್ಕೆ ಸಿಗೋದಿಲ್ಲ. ಸೊ ಅಪ್ಪರ ತೋಟದಲ್ಲೇ ಒಂದು ಕಿತ್ಕೊಂಡು ಹೋಗೋಣ ಅಂತಂದು ಹೋಗ್ತಾ ಇದ್ದೀವಿ. ಹೊಂಬಾಳೆ ಹಾಕ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಬರೋದು. ಹತ್ತಬೇಕಾ ಬರ್ರಿ ಇಲ್ಲಿ ನಿಂತ್ಕೊಳ್ರಿ. ಸುಮ್ಮನೆ ನೀವೆಲ್ಲೂ ಹೋಗ್ಬೇಡ್ರಿ, ಇಲ್ಲೇ ನಿಂತ್ಕೊಳ್ರಿ. ಅಲ್ಲ ಸುಮ್ಮನೆ ನಿಂತ್ಕೊಳ್ರಲ್ಲ ನೀವು. ಆಗ ಹತ್ತಲ್ಲ ಕಡೆ ಐಸ ಆಗ ಎಷ್ಟು ವರ್ಷ ಆಯ್ತು ಮರ ತಿಂದೇನು ಜಾರ್ದ. ಇನ್ನ ತುಂಡೊಂದು ಯಾವ್ದಾನ ಇದ್ರಿ ನೋಡು. ಇನ್ನೊಂದು ಸ್ವಲ್ಪ, ಇನ್ನೊಂದು ಸ್ಟೆಪ್ಪು. ಆಗ ಇನ್ನೊಂದೇ ಒಂದು ಸ್ಟೆಪ್ಪು. ತಿರ್ಗಾ ಹೋಗ್ಬೇಕ್ರಿ ನಂದೇನಾ? ತಿರ್ಗಾ ಹಿಂಗ್ ಹೋಗ್ಬೇಕ್ರಿ ನಂದ. ಬಂದೆ ಅಲ್ಲೇರ ಬಿಡ. ಓಪ ಬೆಳಗ್ಗೆ ಬರ್ಬೇಕಾದ್ರೆ ಕಿತ್ಕೊಬರೋದು ಬಿಟ್ಟು ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಂಡು ಇವಾಗ ಅಯ್ಯೋ. ಯಾರ ಅವ್ನು ನಿಂತಿರೋದು ಮಿಲ್ಟ್ರಿ ಮ್ಯಾನಲ್ಲಿ ಬೈ ಕಡೆ. ಕರೆ ಆಗುತ್ತೆ ದುಷಿ. ಸೊ ನೋಡಿ ಜಾತ್ರೆಗೆ ಎಂಟ್ರಿ ಆದ್ವಿ. ನೋಡಿ ಇಲ್ಲಿಂದನೂ ಜಾತ್ರೆ ಸ್ಟಾರ್ಟು. ಇದು ಪೂರ್ತಿ ಎಲ್ಲ ತೇರಿನ ಬೀಳಂತೆ. ಇಲ್ಲೇನು ಬೆಳೆ ಗಿಳೆ ಏನು ಇಡಲ್ಲ. ಇಟ್ಟರು ಇವಾಗ ಏನು ಬೆಳೆ ಬರೋದಿಲ್ಲ ಹೇಳಿ, ಬೇಸಿಗೆ ಬಂತಲ್ಲ, ಇವಾಗೆಲ್ಲ ಕ್ಲಿಯರ್ ಆಗಿರುತ್ತೆ ಬೆಳೆದೆಲ್ಲನ. ಹಾಗೆ ನೋಡಿ ಪೂಜೆ ಸಾಮಾನೆಲ್ಲ ತಗೊಂಡು ಮನೆಯಿಂದ ಕಾಯಿ ನಿಸ್ಲಕ್ಕಿ ಎಲ್ಲ ತಂದಿದ್ವಿ ಅಷ್ಟೇ. ನಡೀರಪ್ಪ. ಕೈ ಹಿಡ್ಕೊಂಡೇ ಇರ್ಬೇಕು ಒಪ್ಪಿ.
ನೋಡಿ 9:45 10 ಗಂಟೆ ಅನಿಸುತ್ತೆ. 10 ಗಂಟೆಗೆಲ್ಲ ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಅಲ್ಲೇ. ಏನಂದರೆ ತೇರು ಎಳೆಯೋ ಟೈಮಲ್ಲಿ ಜನ ಜಾಸ್ತಿ ರಶ್ ಆಗೋಗ್ಬಿಡುತ್ತೆ. ಮಕ್ಕಳು ಮತ್ತು ವಯಸ್ಸಾದವರು ಆ ಥರ ಏನಾದರೂ ಇದ್ದರೆ ಬೇಗ ಬಂದು ಪೂಜೆ ಮಾಡಿಸ್ಕೊಂಡು ಹೋಗೋದು ಒಳ್ಳೆಯದು. ಮತ್ತು ಆ ರಶ್ಶಲ್ಲಿ ದೂಕಾಡ್ಕೊಂಡು ಮತ್ತು ಮಕ್ಕಳು ಕೆಳಗಡೆ ಬಿದ್ದರೆ ಆಮೇಲೆ ಕಷ್ಟ ಆಗಿಬಿಡುತ್ತೆ ತುಳಿದಾಡ್ಕೊಂಡು. ಅದಕ್ಕೋಸ್ಕರ ಫಸ್ಟ್ ಬೇಗ ಬಂದುಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋದರೆ ಸ್ವಲ್ಪ ರಶ್ ಕಡಿಮೆ ಇರುತ್ತೆ, ಅಷ್ಟೇನಿರಲ್ಲ, ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಅದಕ್ಕೋಸ್ಕರ ಬೇಗ ಬಂದ್ವಿ ಪೂಜೆ ಮಾಡಿಸ್ಕೊಂಡು ಹೋಗೋಣ ಅಂತಂದು. ವರ್ಷ ಅಷ್ಟೇ ನಾವು ಬೇಗ ಬಂದುಬಿಡ್ತೀವಿ. ಏನಂದರೆ ಈ ವರ್ಷ ಒಂದು 1/2 ಅವರ್ 1 ಅವರ್ ಲೇಟ್ ಆಯ್ತು ಅಷ್ಟೇ. ಅಷ್ಟರಲ್ಲಿ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತಂದು ಫುಲ್ ರಶ್ಶು ಅಷ್ಟರಲ್ಲೇ. ಪೂಜೆ ಎಲ್ಲ ಮಾಡಿಸ್ಕೊಂಡು ಹೋಗಬೇಕು ನುಗ್ಲಾಗಿ ಅಂತಂದು. ಅಂದರೆ ದೇವ್ರು ನೋಡೋಕ್ಕೂ ಕೂಡ ಆಗಲ್ಲ, ಜಾಸ್ತಿ ರಶ್ ಇದ್ದಾಗ ಬಂದರೆ. ಒಂದು ಸ್ವಲ್ಪ ಬೇಗ ಬಂದುಬಿಟ್ರೆ ದೇವ್ರನ್ನ ನೀಟಾಗಿ ನೋಡಿಕೊಂಡು ಹೋಗ್ಬೋದು ಕೈ ಮುಗಿದ್ಬಿಟ್ಟು ಅಂತಂದು ಬೇಗ ಬಂದುಬಿಡ್ತೀವಿ. ನೋಡಿ ಮಕ್ಕಳಿಬ್ಬರು ಕೂತ್ಕೊಂಡಿದ್ದಾರೆ, ನಮ್ಮ ಮನೆಯವ್ರು ಕೈ ಮುಗಿದಿದ್ದು ಮುಗಿತಿರ್ತಾರೆ. ದೇವಸ್ಥಾನದಿಂದ ಹೊರಗಡೆ ಹೋಗೋವರೆಗೂ ಅಷ್ಟೇ ಕೈ ಮುಗಿತಾನೇ ಇರ್ತಾರೆ ಯಾವಾಗ್ಲೂ. ತೇರಲ್ಲಿ ನೋಡಿ ಹೂವು ಎಷ್ಟೊಂದಿದೆ. ಆ ದೇವ್ರಿಗೆ ಹೂವಿನ ಮೇಲೆ ಪ್ರೀತಿ ಜಾಸ್ತಿ, ಅದಕ್ಕೋಸ್ಕರನ ಹೂವು ಜಾಸ್ತಿ ಹಾಕ್ತಾ ಇರ್ತಾರೆ. ಕೆಲವರಂತೂ ಹರಕೆ ಮಾಡ್ಕೊಂಡಿರ್ತಾರಲ್ಲ, ಹೂವು ಅಷ್ಟು ಹಾಕಿಸ್ತೀವಿ ಇಷ್ಟು ಹಾಕಿಸ್ತೀವಿ ಅಂತ ಹಾಕ್ತಾ ಇರ್ತಾರಲ್ಲ. ನೋಡಿ ಎಷ್ಟೊಂದು ರಶ್ಶು ಅಂತಂದು. ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೇನು ಹೊರಡಬೇಕು. ಜಾತ್ರೆಗೆ ಬಂದಮೇಲೆ ಖಾರ ಪುರಿ ತಗೊಳ್ತಾ ಇರೋಕ್ಕಾಗುತ್ತಾ, ಖಾರ ಪುರಿ ಎಲ್ಲ ತೊಗೊಂಡು ಹೋಗ್ತಾ ಇದ್ದೀವಿ. ನಮ್ಮ ಮನೆಯವ್ರು ಮುಂಚೆಲೇ ಹೇಳಿದರು ಆಟ ಸಾಮಾನು ಏನು ಕೇಳಬಾರ್ದು, ತಿಂಡಿ ಸಾಮಾನು ಏನಾದರೂ ಕೇಳಿ ಕೊಡಿಸ್ತೀನಿ, ಆದರೆ ಆಟ ಸಾಮಾನು ಮಾತ್ರ ಕೇಳಂಗಿಲ್ಲ ಅಂತಂದು. ಏನೂ ಕೊಡಿಸಿಲ್ಲ ಜಾತ್ರೆಗೆ. ಸೊ ಅದಕ್ಕೋಸ್ಕರ ಅಳ್ತಾ ಮನ್ಕೊಬಿಟ್ರು. ಗಾಡಿಗೆ ಹೋಗ್ಬೇಕಾದ್ರೆ ಅಳ್ತಾನೆ ಮನ್ಕೊಬಿಟ್ರು. ಇನ್ನೇನು ಮಾಡೋದು, ಬುಡನಹಳ್ಳಿಲಿ ಸ್ವಲ್ಪ ಲೈನಿಂಗ್ ತಗೊಳ್ಳೋದಿತ್ತು. ಹಂಗೆ ಅವ್ರಿಗೆ ಕಾರು ಚಿಕ್ಕವೆರಡು ಕಾರ್ ಕೊಡಿಸ್ದೆ ಖುಷಿ ಆಗ್ತಾರೆ ಅಂತಂದು. ಸೊ ಗೈಸ್ ನೋಡಿ ಮನೆಗೆ ಬಂದ್ವಿ. ನೋಡ್ರಿ ಆಟ ಆಡ್ಕೊಂಡು ಕುಂತಿರೋದು ನೋಡ್ರಿ ಅವರು. ನೋಡ್ರಿ ತೋರ್ಸ ಹೆಂಗೆ ಲಿಕ್ಕಿ ತೋರ್ಸಪ್ಪ, ಹೆಂಗೆ ಆಡ ತೋರ್ಸೋದು. ಓಡಲ್ಲ ಹೆಂಗೆ ಹೋಗ್ಸಿ ತಿಳ್ಕೊಳ್ಳೋಲ್ಲ ಅಷ್ಟೇನೆ. ನಿಧಾನಪ್ಪ ನೀನು ತೋರ್ಸು. ಇಡ ಇನ್ನು ಅಗಳ ಹೋಗ ಗುದ್ಕಂತ ಹೋಗು. ಬಿಡು ಅಗಳ ಡಿಕ್ಕಿ ಪೂರ್ತಿ ಆಕ್ಸಿಡೆಂಟ್ ಮಾಡ್ತಿದ್ದು ಯಾವುದೇ ಒಂದು ಕಾರು. ಇದನ್ನ ಹಂಗೆ ಕಳ್ಕೊ ಮುಂದಿನ ವರ್ಷದವರೆಗೂ ನೋಡ್ತೀನಿ. ದುಷಿ ಹಂಗೆ ಇಕ್ಕಬೇಕು ಮುಂದಿನ ವರ್ಷದವರೆಗೂ. ಇಲ್ಲಾಂದರೆ ಕೊಡ್ಸಲ್ಲ ನಿಮಗೆ, ಅದಕ್ಕೆ ಡ್ಯಾಡಿ ಕೊಡಿಸ್ಲಿ ನಿಮಗೆ. ಸೊ ಆಟ ಸಾಮಾನು ಕೊಡಿಸಿದ್ರೆ ಏನು ಮಾಡ್ತಾರೆ ಅಂದರೆ ಕಲ್ಲು ತಗೊಂಡೆಲ್ಲ ಜಿಚ್ಕೊಂಡು ಕೂತ್ಕೊಂತಾರೆ. ಅದರಲ್ಲಿ ಮ್ಯಾಗ್ನೆಟ್ ಇರುತ್ತಲ್ಲ ಅದನ್ನು ತೊಗೊಂಡು ಆಟ ಆಡೋಕ್ಕೆ ಅಂತಂದು. ಅದಕ್ಕೆ ಈ ಸರಿ ಕೊಡ್ಸೋದು ಬೇಡ, ಇಲ್ಲಾಂದರೆ ಕುಟ್ಟ ಹಾಕೊಂಡು ಕೂತ್ಕೊಂತಾರೆ ಅಂತಂದೇನೂ ಕೊಡಿಸಿಲ್ಲ. ಜಾತ್ರೆಯಲ್ಲಿ ಇನ್ನೇನು ತರಲಿಲ್ಲ, ನಾನೊಂದು ಕ್ಲಿಪ್ ತಗೊಂಡಿದ್ದಷ್ಟೇ. ಸೊ ಎಸ್ ನೋಡಿ, ಈಗ ಜಾತ್ರೆಯಿಂದ ಬಂದು ಬಜ್ಜಿ ಮಾಡೋಣ ಅಂತ ಇಟ್ಟಿದ್ದೀನಿ. ಅಜ್ಜಿ ಕಾಲದ ಬಜ್ಜಿ ಮಾಡೋಣ ಅಂತ ಇಟ್ಟಿದ್ದೀನಿ. ಬಜ್ಜಿ ಮಾಡಿಬಿಟ್ಟು ಮುದ್ದೆ ಮಾಡಿಬಿಟ್ಟು ಊಟ ಮಾಡಿಕೊಂಡು ಬಟ್ಟೆ ಸ್ಟಿಚ್ ಮಾಡೋಕ್ಕೆ ಹೋಗ್ಬೇಕು. ಇನ್ನೂ ಕರೆಂಟ್ ಇದೆಯಾ ಇಲ್ವೋ ಗೊತ್ತಿಲ್ಲ. ಇದೆ ಕರೆಂಟ್ ಇದೆ. ಹಾಸ್ಕೊಡ್ತೀನಿ ಹೇಳು. ಮಲ್ಕೊಳ್ರಿ ಸ್ವಲ್ಪ ಹೊತ್ತು, ಗಾಡಿಗೆ ಬರ್ಬೇಕಾದ್ರೆ ಮಲ್ಕೊಂತೀರಾ, ಈಗ ಮಲ್ಗಲ್ಲ. ಸೊ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.